ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಲ್ಲ? ನಾವಿವತ್ತು ಹೋಮ್ ಮೇಡ್ ಮೀನಿನ ಮಸಾಲೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರುವ. ನೋಡಿ, ಮೊದಲಿಗೆ ನೆನೆಸಿಟ್ಟ ಸ್ವಲ್ಪ ಅಕ್ಕಿ ಮತ್ತು ಮೆಣಸನ್ನು ನೆನೆಸಿಡಬೇಕು ನೀರಲ್ಲಿ. ಯಾಕಂದರೆ ಸ್ವಲ್ಪ ನಮಗೆ ಮಸಾಲೆ ಸ್ವಲ್ಪ ಜಾಸ್ತಿ ಅರಿಲಿಕ್ಕೆ ಒಳ್ಳೆಯದಾಗತ್ತೆ ಮತ್ತು ತುಂಬ ನುಣ್ಣಗೇನೂ ಅರಿಲಿಕ್ಕಾಗತ್ತೆ. ಹಾಗಾಗಿ ನೋಡೊಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಬೇಕಿದೆ ಎರಡರನ್ನು. ಮತ್ತು ಶುಂಠಿ, ಬೆಳ್ಳುಳ್ಳಿ, ಕರಿಮೆಣಸು, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ, ಹುಳಿ ಮತ್ತು ಅರಿಶಿನ ಪುಡಿ ಇವಿಷ್ಟು ಇದಕ್ಕೆ ಹಾಕುವಂಥದ್ದು. ಮೊದಲು ಇದೆಲ್ಲ ಪದಾರ್ಥಗಳನ್ನು ಮಿಕ್ಸಲ್ಲಿ ಹರ್ಕೊಂಡು ಬರುವ. ನೋಡಿ, ಅರ್ಧ ಗಂಟೆ ಆಗಿದೆ ನೆನೆಸಿಟ್ಟು. ಈಗ ಹಾಗೆ ತೆಗೆದು ಮಿಕ್ಸಿಗೆ ಹಾಕುವಂಥದ್ದು. ತುಂಬ ನುಣ್ಣಗೆ ರುರಿತದೆ ಇದು, ಬೇಗನೂ ಇದಾಗತ್ತೆ, ಮಿಕ್ಸ್ ಆಗುತ್ತೆ. ನೆನೆಸಿಟ್ಟಂಥ ಅಕ್ಕಿ ಸ್ವಲ್ಪ ಬೈಂಡಿಂಗ್ ಬರಬೇಕಾದ್ರೆ ಅಕ್ಕಿ ಹಾಕ್ಕೊಳ್ಬೇಕಾಗತ್ತೆ. ಅರಿಶಿನ ಪುಡಿ, ಬೆಳ್ಳುಳ್ಳಿ, ಶುಂಠಿ, ಉಪ್ಪು. ಈಗ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಅರಿಬೇಕು. ಅದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಈ ಹುಳಿ ನೀರಿನ ಬಗ್ಗೆ ನಾನು ಆಮೇಲೆ ನಿಮಗೆ ಹೇಳ್ತೇನೆ. ಜಾರಿಗೆ ನೀರು ಹಾಕ್ಕೊಂಡು ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಅಂಜಲ್ ಫ್ರೈ ಪೀಸ್ ಇದೆಯಲ್ಲ, ಅಂಜಲ್ ಮೀನಿನ ಪೀಸ್, ಆ ಪೀಸನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಯಾಕಂದರೆ ಎಷ್ಟು ಸಣ್ಣಗೆ ಮಾಡ್ತೀವೋ ಅಷ್ಟು ಒಳ್ಳೆ ಮಸಾಲೆ ಹಿಡಿತದೆ. ದಪ್ಪ ಮಾಡಿದ ಕೂಡಲೇ ಅಷ್ಟು ಮಸಾಲೆ ಹಿಡಿಯೋದಿಲ್ಲ, ಬೇಗ ಮಸಾಲೆ ಹಿಡಿತದೆ. ಮತ್ತು ನಾವು ಮನೇಲಿ ಮಾಡಿದ್ರಿಂದ ಬೇಗ ಬೈಂಡಿಂಗ್ ಆಗುತ್ತೆ, ಎಳ್ಕೊಳ್ಳುತ್ತೆ ಮಸಾಲೆ ಎಲ್ಲ. ಈ ರೀತಿ ಎರಡು ಬದಿನೂ ಹಚ್ಕೊಂಡು ಬಿಟ್ಟರೆ ಸಾಕು. ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು, ಅದು ಮಸಾಲೆ ಎಳ್ಕೊಳ್ಬೇಕಲ್ಲ, ಆದ್ದರಿಂದ.
ನೋಡಿ, ನಾನು ಈ ಹುಳಿ ನೀರಿನ ಬಗ್ಗೆ ಹೇಳ್ತೇನೆ ಅಂದೆಲ್ಲ, ಇದು ಜಾರಿಗೆ ಅಂತ ಕಾಯಿ ಬರುತ್ತೆ, ಜಾರಿಗೆ ಹಣ್ಣು. ಇದನ್ನು ಸಿಪ್ಪೆ ತೆಗೆದು ಸಿಪ್ಪೆ ಒಣಗಿಸಿಟ್ರೆ ಅದು ಬಿಸಿಲಿಗೆ ತುಂಬ ಒಳ್ಳೆ ಒಣಗುತ್ತೆ. ಎಷ್ಟು ವರ್ಷ ಬೇಕಾದರೂ ಸ್ಟೋರ್ ಮಾಡಿರ್ಬೋದು. ನಮಗೆ ಬೇಕಾದಾಗ ಅದನ್ನು ನೀರಿಗೆ ಹಾಕಿಬಿಟ್ಟು ನೆನೆಸಿಟ್ರೆ ಒಳ್ಳೆ ಹುಳಿ ಬರುತ್ತೆ. ಅದನ್ನೇ ಯೂಸ್ ಮಾಡೋದು ನಾವು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಈಗ ಮೀನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಮೀನು ಫ್ರೈ ಆದ ಮೇಲೆ ಸ್ವಲ್ಪ ತವಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು 1-2-3 ಹೋಳಿನಷ್ಟು ಬೆಳ್ಳುಳ್ಳಿ ಹಾಕಿ ಒಂಚೂರು ಫ್ರೈ ಮಾಡಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ರುಚಿಗೆ ಹಾಕ್ಕೊಂಡ್ರೆ, ಮತ್ತು ನಾವು ಮಸಾಲೆ ಮಾಡಿಟ್ಟಿದ್ವಲ್ಲ ಅದರದ್ದು ಸ್ವಲ್ಪ ಮಸಾಲೆ ಹಾಕ್ಕೊಂಡ್ಬಿಟ್ಟು 1-2 ನಿಮಿಷ ಕೈ ಆಡಿಸಿದರೆ ಅದಕ್ಕೆ ನಾವು ಫ್ರೈ ಮಾಡಿದ ಮೀನನ್ನು ಹಾಕ್ಕೊಳ್ಬೇಕು. ನೋಡಿ, ಅದು ತುಂಬ ಟೇಸ್ಟ್ ಬರುತ್ತೆ. ಮತ್ತು ಮಸಾಲೆನೂ ಒಳ್ಳೆಯದಾಗಿರುತ್ತೆ. ಯಾಕಂದರೆ ಇದು ನಾವು ಮನೆಯಲ್ಲಿ ಮಾಡಿದಂಥ ಮಸಾಲೆ, ಅದರಿಂದ ನಿಮಗೆ ಮಸಾಲೆ ಫ್ರೈ ಹೇಳ್ತಾರಲ್ಲ ನೋಡಿ, ನಮ್ಮ ಕಡೆ ಇದಕ್ಕೆ ಫಿಶ್ ಮಸಾಲೆ ಫ್ರೈ ಅಂತ ಕರೀತಾರೆ. ಈ ಮಸಾಲೆ ಮಾಡಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಖಾರಾಗಿ ಹುಳಿ ಖಾರ ಎಲ್ಲ ಒಟ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಮನೆಯಲ್ಲಿ ಟ್ರೈ ಮಾಡಿ, ಮಸಾಲೆ ಮಾಡಿ ಟ್ರೈ ಮಾಡಿ. ನೀವು ಮತ್ತು ಅಂಗಡಿ ಮಸಾಲೆಗೆ ಸುದ್ದಿಗೆ ಹೋಗೋದಿಲ್ಲ. ಮನೆಯಲ್ಲೇ ಮಾಡುವಂಥದ್ದಂದರೆ ಕಷ್ಟವೂ ಇಲ್ಲ. ಇದು ಮನೆಯಲ್ಲೇ ಇರುತ್ತೆ ಎಲ್ಲ ಸಾಮಾನು ಇದಕ್ಕೆ ಬೇಕಾದದ್ದು. ಅದರಿಂದ ಮನೆಯಲ್ಲೇ ಮಾಡಿ ಆರೋಗ್ಯವಾಗಿರಿ. ನೋಡಿ, ಈಗ ಫ್ರೈ ಮಾಡಿದಂಥ ಅಂಜಲ್ ಮೀನು ಫ್ರೈ ಪೀಸ್ ಇದೆಯಲ್ಲ, ಅದನ್ನು ಹೀಗೆ ಮಸಾಲೆ ಮೇಲೆ ಇಟ್ಕೊಳ್ಬೇಕು. 1 ನಿಮಿಷ ಬಿಟ್ಟು, ಅಂದರೆ ಬಿಸಿ ಇರಬೇಕಾದ್ರೆ ಮಾಡಬೇಕು. ಫ್ರೈ ಮಾಡಿದ್ದು ಆಗಲೇ ಫ್ರೈ ಮಾಡಿರಬೇಕು. ಆನಂತರ ಈ ಮಸಾಲೆಗೆ ಬಿಸಿ ಇರಬೇಕಾದ್ರೆ ಆ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಆಗ ತುಂಬ ಬೇಗ ಹಿಡಿತದೆ ಮಸಾಲೆ ಮೀನಿಗೆ. ಈ ರೀತಿ ನೀವು ಮಸಾಲೆ ಮಾಡಿಕೊಂಡ್ರೆ ನೀವು ಯಾವತ್ತೂ ಅಂಗಡಿ ಮಸಾಲೆ ಗೊಡವೆಗೆ ಹೋಗಲ್ಲ. ಮತ್ತು ನಾವು ರೆಸ್ಟೋರೆಂಟಲ್ಲಿ ಯಾವ ರೀತಿ ಮಾಡ್ತಾರೆ ಅವ್ರು ಇದೇ ರೀತಿ ಮಾಡಿಕೊಡ್ತಾರೆ. ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ.